ನಮಸ್ತೆ, ನಾನು ನಿಮ್ಮ ವೀಣಾ ಹೂಗಾರ್. ಇವತ್ತು ಇಂಗ್ಲಿಷ್ ಮೊನ್ನೆ ಏನು ನೋಡಿದ್ವಿ? ಸಿನಾನಿಮಸ್, ಎನಾಟಮಸ್ ಆ್ಯಂಡ್ ಐಡಮ್ಸ್ ಫ್ರೇಸಸ್, ಹೌದಾ? ಗಿವನ್ ವರ್ಡ್ ಬಗ್ಗೆ ನೋಡಿದ್ವಿ. ದಿನಾಲು ಏನು 5 ಮಾಡತ್ ಹೇಳಿದ್ದೆ. ಆಮೇಲೆ ಮಾಡೋದ್ರಿಂದ ನಿಮಗೆ ಬಹಳಷ್ಟು ಹೆಲ್ಪ್ ಆಗ್ತದೆ, ಹೌದಾ? ಇನ್ನು ಇಂಗ್ಲಿಷ್ ಗ್ರಾಮರ್ ಪಾರ್ಟ್ 2 ನೋಡುನು. ಪಾರ್ಟ್ 2ದಾಗ ಏನು ಡಿಸ್ಕಸ್ ಮಾಡಾಕತ್ತಿದ್ದೀವಿ ಅಂತಂದ್ರೆ ಪಾರ್ಟ್ ಆಫ್ ಸ್ಪೀಚ್ ಮಾಡತ್ತೇವೆ. ಹೌ ಮೆನಿ ಪಾರ್ಟ್ ಆಫ್ ಸ್ಪೀಚ್ ಅಂತ ಕೇಳಿದ್ರೆ, ಹೌ ಮೆನಿ ಪಾರ್ಟ್ಸ್ ಆಫ್ ಸ್ಪೀಚ್? 8 ಪಾರ್ಟ್ ಆಫ್ ಸ್ಪೀಚ್. ಫಸ್ಟ್ ಡಿಟೇಲ್ ಆಗಿ ಡಿಸ್ಕಸ್ ಮಾಡೋನು ಯಾವುದಪ್ಪ ಅಂತಂದ್ರೆ ನೌನ್ ಬರ್ತದೆ, ಹೌದಾ? ನೌನ್ ಅಂದ್ರೆ ಏನಪ್ಪ? ಎ ನೌನ್ ಈಸ್ ಎ ವರ್ಡ್ ದ್ಯಾಟ್ ರಿಪ್ರೆಸೆಂಟ್ ಎ ಪರ್ಸನ್, ಥಿಂಗ್, ಕಾನ್ಸೆಪ್ಟ್ ಅಂಡ್ ಪ್ಲೇಸ್. ಅಂದ್ರೆ ವ್ಯಕ್ತಿಯ ಹೆಸರು, ಆಮೇಲೆ ಸ್ಥಳದ ಹೆಸರು, ಆಮೇಲೆ ಯಾವುದೋ ವಸ್ತುವಿನ ಹೆಸರು, ಐಡಿಯಾ, ಅದನ್ನೆಲ್ಲ ಏನಂತ ಕರಿತೀವಿ ಅಂತಂದ್ರೆ ನೌನ್ ಅಂತ ಕರಿತೀವಿ, ಹೌದಾ? ನೌನ್ ಅಂದ್ರೆ ಏನೂ ಇಲ್ಲ, ಕನ್ನಡದಾಗ ಹೇಳ್ಬೇಕಂದ್ರೆ ನಾಮಪದ. ಈಗ ಯಾವುದೋ ಊರ ಹೆಸರು, ಹೌದಾ? ಬೆಂಗಳೂರು, ಹೌದಾ? ಚೆನ್ನೈ. ಆಮೇಲೆ ಕಾಂಟಿನೆಂಟ್ ಹೆಸರು ಬರ್ತಂದ್ರೆ ಏಷ್ಯಾ, ಯುರೋಪ್, ಹೌದಾ? ಆಮೇಲೆ ಪರ್ಸನ್ ಹೆಸರು ಬರ್ತಂದ್ರೆ ಜಾನ್, ಮೇರಿ, ಸೀತಾ, ಆಮೇಲೆ ರಾಹುಲ್, ಹೌದಾ? ಎಕ್ಸೆಟ್ರಾ. ಆಮೇಲೆ ಕಾನ್ಸೆಪ್ಟ್ ಏನ್ರಿ? ಕಾನ್ಸೆಪ್ಟ್ ಅಂದ್ರೆ ಈಗ ಇದ್ರ ಬಗ್ಗೆ ಆಟಿಟ್ಯೂಡ್, ಆಮೇಲೆ ಡೇರಿಂಗ್, ಅವೆಲ್ಲ ಬಂದ್ರೆ ಏನು? ಕಾನ್ಸೆಪ್ಟ್ ಬಗ್ಗೆ ಹೇಳ್ದಂಗಾಯ್ತು. ಪ್ಲೇಸ್ ಬಗ್ಗೆ ನೋಡಿದ್ವಿ. ಥಿಂಗ್ಸ್, ಟೇಬಲ್, ವಾಲ್, ಆಮೇಲೆ ಚೇರ್, ಆಮೇಲೆ ಬೋರ್ಡ್, ಎಕ್ಸೆಟ್ರಾ, ಹಿಂಗ್ ಬರ್ತಾವು, ಹೌದಾ? ಇವೆಲ್ಲ ಹೆಸರುಗಳನ್ನ ತಗೊಳ್ಳೋದಕ್ಕೆ ನಾವು ಏನಂತ ಕರಿತೀವಿ? ನೌನ್ ಅಂತ ಹೇಳಿ ಕರಿತೀವಿ. ನೌನ್ ಒಳಗೆ ಏನದಾವಪ್ಪ ಅಂತಂದ್ರ ಬಹಳಷ್ಟು ಪ್ರಕಾರಗಳದಾವು. ಎಷ್ಟು ಪ್ರಕಾರ ಅಂತಂದ್ರ 8 ಟೈಪ್ಸ್ ಆಫ್ ನೌನ್. 8 ಟೈಪ್ಸ್ ಆಫ್ ನೌನ್ ಇಸ್ ದೇರ್, ಹೌದಾ? ಫಸ್ಟ್ ಒನ್ ಇಸ್ ಪ್ರಾಪರ್ ನೌನ್, ಹೌದಾ? ಸೆಕೆಂಡ್ ಒನ್ ಈಸ್ ಕಾಮನ್ ನೌನ್. ಥರ್ಡ್ ಒನ್ ಈಸ್ ಕಾಂಕ್ರೀಟ್ ನೌನ್. ಫೋರ್ತ್ ಒನ್ ಈಸ್ ನಾನ್ ಕೌಂಟೇಬಲ್ ನೌನ್. ಆಮೇಲೆ ಫಿಫ್ತ್ ಒನ್ ಅಬ್ಸ್ಟ್ರಾಕ್ಟ್ ನೌನ್, ಕೌಂಟೇಬಲ್ ನೌನ್, ಕಾಂಪೌಂಡ್ ನೌನ್, ಕಲೆಕ್ಟಿವ್ ನೌನ್, ಹೌದಾ? ಹಿಂಗಂದ್ರೆ ಏನು ಅಂತ ಡಿಟೇಲ್ಸ್ ಆಗಿ ನೋಡೋಣ ಈ ವಿಡಿಯೋದಾಗ. ಈ ವಿಡಿಯೋ ಪಾರ್ಟ್ 1, ಇದು ಪಾರ್ಟ್ 2 ನೋಡತ್ತೀವಿ, ಹೌದಾ? ಡಿಟೇಲ್ಸ್ ಆಗಿ ನೋಡ್ಕೊತ ಹೋಗುನು ಇಂಗ್ಲಿಷ್ ಗ್ರಾಮರ್. ಇಂಗ್ಲಿಷ್ ಗ್ರಾಮರ್ ಯಾವ ಎಕ್ಸಾಮ್ನಾಗ ಇರ್ತದಲ್ಲ, ಆ ಎಲ್ಲ ಎಕ್ಸಾಮಕ್ಕೆ ಬರುವಂತ ಎಲ್ಲ ಕ್ವಶನ್ಗಳನ್ನ, ಕಾನ್ಸೆಪ್ಟ್ಗಳನ್ನ ಕವರ್ ಮಾಡುವಂತ ಒಂದು ಪ್ರಯತ್ನ ನಾವು ಮಾಡ್ತಾ ಇದೀವಿ. ನಿಮ್ದು ಸಾಕಷ್ಟು ಪ್ರೋತ್ಸಾಹ ಇಲ್ಲಿವರೆಗೆ ಕೊಟ್ಟಿರಿ. ಆಮೇಲೆ ನೀವು ಇದು ನಿಮಗ ಕರೆಕ್ಟ್ ವಿಷಯ ಯೂಸ್ ಆಗ್ತಿತ್ತಂದ್ರೆ ಒಂದು ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಕೊಡ್ರಿ, ಆಮೇಲೆ ಬೆಲ್ಲ ಐಕಾನ್ ಒತ್ತಿದೆ ಅಂದ್ರೆ ಪ್ರತಿಯೊಂದು ಈ ಪಾರ್ಟ್ 1, ಪಾರ್ಟ್ 2 ಯಾವ್ದ್ಯಾವ್ದು ಯೂಸ್ಫುಲ್ ಎಜುಕೇಶನ್ಕ, ಆಮೇಲೆ ಕಾಂಪಿಟೇಷನ್ ಎಕ್ಸಾಮ್ಕ ಯಾವ್ಯಾವ್ದು ಯೂಸ್ಫುಲ್ ಅದಲ್ಲ ಅದು ಎಲ್ಲ ವಿಡಿಯೋಸ್ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮ್ಮನ್ನ ತಲುಪಾತಾವು, ಹೌದಾ? ಸಬ್ಸ್ಕ್ರೈಬ್ ಮಾಡ್ರಿ ತಪ್ಪದೆ. ಪ್ರಾಪರ್ ನೌನ್, ಫಸ್ಟ್ ಒನ್ ಪ್ರಾಪರ್ ನೌನ್. ಪ್ರಾಪರ್ ನೌನ್ ಅಂದ್ರೆ ನಮಗ್ ಗೊತ್ತದ ಸ್ಪೆಸಿಫಿಕ್, ಹೌದಾ? ಪ್ರಾಪರ್ ನೌನ್ ಮೀನ್ಸ್ ಸ್ಪೆಸಿಫಿಕ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್ಸ್, ಹೌದಾ? ಪ್ಲೇಸ್, ಆಮೇಲೆ ಪರ್ಸನ್, ಥಿಂಗ್ಸ್ ಬಗ್ಗೆ ಸ್ಪೆಸಿಫಿಕ್ ಇವ್ರೇ ಅಂತ ಹೇಳೋದು. ಈಗ ಅಬ್ದುಲ್ ಕಲಾಂ, ಡಾಕ್ಟರ್ ಅಬ್ದುಲ್ ಕಲಾಂ ಅಂತ ಇವ್ರೇ ಅಂತ ಹೇಳ್ತೀವಲ್ಲ ಸ್ಪೆಸಿಫಿಕ್ ಆಗಿ. ಆಮೇಲೆ ದ್ರೌಪದಿ ಮುರ್ಮು ಇವ್ರೇ ಅಂತ ಹೇಳ್ತೀವಲ್ಲ ಸ್ಪೆಸಿಫಿಕ್ ಆಗಿ. ಆಮೇಲೆ ನಿಮ್ಮ ಹೆಸರೇನು, ಅದನ್ನ ನಿಮ್ಮ ಹೆಸರಿಂದನೇ ಕರೆದ್ರ ಏನು ನಾವು ಬೇರೆಯವ್ರ ಕಡೆ ನೋಡಂಗಿಲ್ಲ, ನಮ್ದೇಪ್ಪ ಅಂತೀವಿ. ಆಮೇಲೆ ಹಿಂದೂ ಓಷನ್, ಆಮೇಲೆ ಏನಪ್ಪಾ ಅಂದ್ರ ಯುರೋಪ್, ಅಮೇರಿಕಾ, ಏಷ್ಯಾ, ಇಂಡಿಯಾ, ಹೌದಾ? ಇವೆಲ್ಲ ಏನಪ್ಪಾ ಅಂದ್ರೆ ಸ್ಪೆಸಿಫಿಕ್ ವರ್ಡ್, ಬೇರೆ ಯಾವುದು ಇಮ್ಯಾಜಿನ್ ಬರಂಗಿಲ್ಲ. ಪರ್ಸನ್, ಪ್ಲೇಸಸ್ ಆಯ್ತು. ಪರ್ಸನ್ ರಾಮ, ಸೀತಾ, ಹೌದಾ? ರಾವಣ, ಆಮೇಲೆ ಅರ್ಜುನ, ಭೀಮ, ನಕುಲ, ಸಹದೇವ, ಹಿಂಗೆಲ್ಲ ಸಾಕಷ್ಟು ಪರ್ಸನ್ ಹೆಸರು ಸ್ಪೆಸಿಫಿಕ್ ನೋಡಿದ್ವಿ ಅಂದ್ರೆ ಅದಕ್ಕೆ ಪ್ರಾಪರ್ ನೌನ್ ಅಂತ ಕರಿತೀವಿ. ಥಿಂಗ್ಸ್ ಆಲ್ಸೋ, ಥಿಂಗ್ಸ್ ಈಗ ನೋಡ್ರಿ ಸೋನಿ ಟಿವಿ, ಆಮೇಲೆ ಸ್ಯಾಮ್ಸಂಗ್ ಫೋನ್, ಹೌದಾ? ಆಮೇಲೆ ಸ್ಪೆಸಿಫಿಕ್ ಆಗಿ ಐಡೆಂಟಿಫಿಕೇಶನ್, ಆಮೇಲೆ ಸನ್,
ಹೌದಾ. ಮೂನ್, ಅರ್ತ್ ಇದ್ರ ಬಗ್ಗೆ ನಾವು ನೋಡತ್ತೇವಂದ್ರೆ ಥಿಂಗ್ಸ್ ಬಗ್ಗೆ ಪ್ರಾಪರ್ ಆಗಿ ಅದೇ ಅಂತ ಐಡೆಂಟಿಫಿಕೇಶನ್ ಆಗ್ತದ. ಹೌದಾ, ಅದ್ರ ಸಲುವಾಗಿ ಅದನ್ನ ಪ್ರಾಪರ್ ನೌನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಡೇವಿಡ್ ಪ್ರಾಪರ್ ನೌನ್ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ಅಂದ್ರೆ US ಅಂತ ಕರಿತೀವಿ. ಅದು ಏನಪ್ಪಾ ಅಂತಂದ್ರ ಪ್ಲೇಸ್ ಹೆಸರು. ವಾಷಿಂಗ್ಟನ್ ಪ್ಲೇಸ್ ಹೆಸರು. ಅಂಡ್ ಅಮೆಜಾನ್ ಅಂದ್ರೆ ಏನು, ಒಂದು ಫಾರೆಸ್ಟ್ ಹೌದು, ಒಂದು ಶಾಪಿಂಗ್, ಹೌದಾ, ಒಂದ್ ಮಹಲ್ಲು ಹೌದು. ಪ್ರಾಪರ್ ನೌನ್ ಹ್ಯಾವ್ ಸ್ಪೆಸಿಫಿಕ್ ನೇಮ್ ಅಂಡ್ ದೇ ಬಿಗ್ಯಾನ್ ವಿತ್ ದ ಕ್ಯಾಪಿಟಲ್ ಲೆಟರ್ಸ್. ಇದು ಸ್ಪೆಸಿಫಿಕ್ ನೇಮ್ ಇಂದ ಕೂಡಿರ್ತದ. ಯಾವಾಗ್ಲೂ ಇದನ್ನ ಬರೀ ಮುಂದ ಪ್ರಾಪರ್ ನೌನ್ ಅನ್ನ ಏನ್ ಮಾಡ್ತೀವಿ, ಕ್ಯಾಪಿಟಲ್ ಲೆಟರ್ ಇಂದನೇ ನಾವು ಯೂಸ್ ಮಾಡ್ಬೇಕು. ನೆಕ್ಸ್ಟ್ ಒನ್ ನೋಡಿದ್ವಿ ಅಂದ್ರ ಕಾಮನ್ ನೌನ್. ಹೌದಾ, ಕಾಮನ್ ಆಗಿ ಅದದು ಎಲ್ಲ ಕಾಮನ್ ಟಾಯ್ಲೆಟ್, ಕಾಮನ್ ಆಫೀಸ್, ಕಾಮನ್ ಪೊಲೀಸ್ ಸ್ಟೇಷನ್ ಹಿಂಗೆಲ್ಲ ಕರಿತೀವಲ್ಲ, ಅದಕ್ಕೆ ಕಾಮನ್ ನೌನ್ ಅಂದ್ರೆ ಸ್ಪೆಸಿಫಿಕ್ ಆಗಿ ಇರಂಗಿಲ್ಲ. ಕಾಮನ್ ನೌನ್ ನೇಮ್ ಎನಿ ಅಂದ್ರೆ ಯಾವ್ದಾದ್ರು ಪರ್ಸನ್, ಪ್ಲೇಸ್, ಥಿಂಗ್ಸ್. ಪರ್ಸನ್ ಅಂದ್ರೆ ಎ ಮ್ಯಾನ್, ಎ ಬಾಯ್, ಎ ಗರ್ಲ್, ಹೌದಾ, ಎ ಲೇಡಿ ಅಂತ ಹಿಂಗ್ ಮಾಡ್ತೀವಲ್ಲ, ಅದಕ್ಕೆ ಏನಂತ ಕರಿತೀವಿ, ಎನಿ. ಆಮೇಲೆ ರಾಜ್ ಅಂತ ಯಾರದ್ ಸ್ಪೆಸಿಫಿಕ್ ಆಗಿ ಗೊತ್ತಿಲ್ಲ, ಬಟ್ ರಾಜ್ ಅಂತ ಹೇಳತ್ತೀವಿ. ಹಂಗ ಪ್ಲೇಸ್ ಹೆಸರು, ಎನಿ ಪ್ಲೇಸ್ ಹೆಸರು. ಹೌದಾ, ವಿಲೇಜ್ ಅಂತ ಕರಿತೀವಿ, ಯಾವ್ದಾದ್ರು ವಿಲೇಜ್ ಆಗ್ಬೋದು. ಸಿಟಿ ಅಂತ ಕರಿತೀವಿ, ಕ್ಯಾಪಿಟಲ್ ಸಿಟಿ ಅಂತ ಕರಿತೀವಿ. ಹೌದಾ, ಆಮೇಲೆ ಥಿಂಗ್ಸ್ ಯಾವ್ದಾದ್ರು ಥಿಂಗ್ಸ್ ಆಗ್ಬೋದು. ಹೌದಾ, ಟ್ರೀಸ್, ಆಮೇಲೆ ಸ್ಟೋನ್ಸ್, ಆಮೇಲೆ ಸ್ವಾಯಿಲ್. ಹೌದಾ, ಎನಿ ಅಂದ್ರೆ ಇದೇ ಪರ್ಟಿಕ್ಯುಲರ್. ಸ್ವಾಯಿಲ್ ಅಂದ್ರೆ ವಾಸ್ಟ್ ಇರ್ತದ. ಆಮೇಲೆ ರಾಕ್ಸ್ ಅಂದ್ರೆ ಬಹಳಷ್ಟು ಇರೋ ಸಲುವಾಗಿ ಐಡೆಂಟಿಫಿಕೇಶನ್ ಮಾಡಕ್ ಆಗಲ್ಲ. ಅದಕ್ಕೆ ಏನಂತ ಕರಿತೀವಿ, ಕಾಮನ್ ನೌನ್ ಅಂತ ಕರಿತೀವಿ. ಕಾಮನ್ ನೌನ್ಸ್ ರೆಫರ್ ಟು ಪೀಪಲ್, ಪ್ಲೇಸ್ ಆರ್ ಥಿಂಗ್ಸ್ ಇನ್ ಜನರಲ್ ವಿದೌಟ್ ಬೀಯಿಂಗ್ ಸ್ಪೆಸಿಫಿಕ್. ಅದೇ ಯಾವುದೇ ಸ್ಪೆಸಿಫಿಕ್ ಅಂತ ಐಡೆಂಟಿಫಿಕೇಶನ್ ಮಾಡ್ಲಾರೆ ಕಾಮನ್ ಆಗಿ ರೆಫರ್ ಮಾಡೋದಕ್ಕೆ ಏನಂತ ಕರಿತೀವಿ, ಕಾಮನ್ ನೌನ್. ಎಕ್ಸಾಂಪಲ್ ನೋಡ್ರಿ, ಹೌಸ್, ಯಾವ ಹೌಸ್ ಅಂತ ನಮಗ್ ಗೊತ್ತಿಲ್ಲ. ಹೌದಾ, ಮ್ಯಾನ್, ಯಾವ ಮ್ಯಾನ್ ಅಂತ ಗೊತ್ತಿಲ್ಲ, ಸ್ಪೆಸಿಫಿಕ್ ಇಲ್ಲ ಅಷ್ಟೇ. ನೌನ್ ಅದದು ಕಾಮನ್ ನೌನ್. ಹೌದಾ, ಮ್ಯಾನ್ ಅಂದ್ರೆ ಎನಿ ಮ್ಯಾನ್ಸ್. ಡಾಗ್ ನೋಡ್ರಿ, ಆಮೇಲೆ ಕ್ಯಾಟ್ ಅನ್ಬಹುದು. ಎನಿಮಲ್ಸ್, ಎನಿ ಎನಿಮಲ್ಸ್ ಇದೆ ಅಂತ ಐಡೆಂಟಿಫಿಕೇಶನ್ ಇರಂಗಿಲ್ಲ. ಸಿಟಿ, ಹೌದಾ, ಇದು ಏನಪ್ಪಾ ಅಂದ್ರ ಕಾಮನ್ ನೌನ್. ಕಾಮನ್ ನೌನ್ ದೇ ಎಕ್ಸಾಂಪಲ್ ನೋಡ್ರಿ, ಎ ಮ್ಯಾನ್ ಅಂಡ್ ವುಮೆನ್ಸ್ ವೇರ್ ಸ್ಪಾಟೆಡ್ stealing from the store. ಹೌದಾ, ಲೀ ಅಂಡ್ ಕ್ಯಾಂಡೀಸ್ ವಾಕ್ಡ್ ಅಲಾಂಗ್ ದ ಪಾತ್. ಹೌದಾ, ಅಂದ್ರ ಯಾರಂತ ಸ್ಪೆಸಿಫಿಕ್ ಇರ್ಲಾರ್ಕ ಏನಾಗ್ಯದ, ಕಾಮನ್ ನೌನ್ ಆಗ್ಯದ. ಹೌದಾ, ಇನ್ನ ಕಾಂಕ್ರೀಟ್ ನೌನ್ ನೆಕ್ಸ್ಟ್ ಬರ್ತದ. ಕಾಂಕ್ರೀಟ್, ಈ ಕಾಮನ್ ನೌನ್, ಪ್ರಾಪರ್ ನೌನ್ ಆಲ್ಮೋಸ್ಟ್ ಗ್ರಾಮರ್ನಾಗ ನಾವು ಪ್ರೈಮರಿ ಸೆಕ್ಷನ್ನಾಗ ಕಲ್ತಿರ್ತೀವಿ. ಹೌದಾ, ಆದ್ರ ಕಾಂಕ್ರೀಟ್ ನೌನ್ ಅನ್ನೋದು ಏನಂತ ನೋಡುನು, ಎಲ್ಲ ಈಸಿ ಅದಾವ. 8 ಟೈಪ್ಸ್ ಆಫ್ ನೌನ್ ಎಲ್ಲ ಈಸಿನೇ ಅದಾವ. ಹೌದಾ, ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ನಮ್ ಲೈಫ್ನಾಗ ಹೆಂಗ್ ಯೂಸ್ ಆಗ್ತಾವ ಇಮ್ಯಾಜಿನ್ ಮಾಡ್ಕೋಬೇಕು. ನೀವು ಇಮ್ಯಾಜಿನ್ ಮಾಡ್ಕೊಂಡ್ರಿ ಅಂದ್ರ ಕಾಮನ್ ನೌನ್ ಅಂದ್ರೆ ಬೇಬಿ ಒಂದು ಕಾಮನ್ ನೌನಪ್ಪ. ಅದಕ್ಕೆ ಏನಂತ ಹೆಸರಿಟ್ಟಿದ್ದೇವ್ ನಾವು, ಸೌಂದರ್ಯ ಅಂತ ಹೆಸರಿಟ್ಟಿದ್ವಿ. ಸೌಂದರ್ಯ ಏನು, ಪ್ರಾಪರ್ ನೌನ್. ಇನ್ನು ಕಾಂಕ್ರೀಟ್ ನೌನ್ ಅಂದ್ರೆ ಏನ್ ನೋಡುನು, ಕಾಂಕ್ರೀಟ್ ನೌನ್ ರೆಫರ್ ಟು ಪೀಪಲ್ ಆರ್ ಥಿಂಗ್ಸ್ ದಟ್ ಎಕ್ಸಿಟ್ ಇನ್ ದೇರ್ ಫಿಸಿಕಲ್ ಅಂಡ್ ಮಟೀರಿಯಲ್ ಫ್ರಾಮ್. ಹೌದಾ, ಫಿಸಿಕಲ್ ಕಾಣುದು, ಆಮೇಲೆ ಮಟೀರಿಯಲ್ ಇತ್ತಲ್ಲ, ಅದಕ್ಕೆ ಏನಂತ ಕರಿತೀವತ್ತಂದ್ರ ಕಾಂಕ್ರೀಟ್ ನೌನ್ ಅಂತ ಕರಿತೀವಿ. ಕಾಂಕ್ರೀಟ್ ನೌನ್ ಕ್ಯಾನ್ ಬಿ expired throughout over 5 sense. ಹೌದಾ, experienced thought our 5 senses. ಹೌದಾ, ಅಂದ್ರ ಟಚ್, ಫೀಲ್, ಸ್ಮೆಲ್, ಟೇಸ್ಟ್, ಹಿಯರಿಂಗ್. ಅಂದ್ರ ನಮಗ ಕಣ್ಣಿಗೆ ಕಾಣಿಸ್ಬೇಕು, ಆಮೇಲೆ ನೋಡಿದ ಅನುಭವ ಇರಬೇಕು, ಟಚಿಂಗ್ ಫೀಲಿಂಗ್ ಇರಬೇಕು, ಇಲ್ಲ ಅಂದ್ರೆ ಕೇಳಿರ್ಬೇಕು. ಅದಕ್ಕೆ ಏನಂತ ಕರಿತೀವಿ, ಕಾಂಕ್ರೀಟ್ ನೌನ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡೋಣ, ಕ್ಯಾಟ್ ಏನ್ ಮಾಡ್ತೀವಿ, ಟಚ್ ಮಾಡ್ತೀವಿ. ಆರೆಂಜ್ ಏನ್ ಮಾಡ್ತೀವಿ, ಸ್ಮೆಲ್ ನೋಡ್ತೀವಿ ಅಥವಾ ಟೇಸ್ಟ್ ನೋಡ್ತೀವಿ. ಆಮೇಲೆ
ಶಾಕ್ ಫೀಲ್ ಆಗ್ತದ, ಹೌದಾ. ಆಮೇಲೆ ಫೋನ್ ಏನಾಗ್ತದ, ಹಿಯರಿಂಗ್, ಹೌದಾ. ಬೈಕ್ ಟಚ್ ಮಾಡ್ತೀವಿ ಅಂದ್ರ ನಮ್ಮ 5 ಆರ್ಗನ್ಸ್ ಅದಾವಲ್ಲ, ಆ ಆರ್ಗನ್ಸ್ ಯಾವುದೇ ಟಚ್ ಮಾಡಿದ್ರ ಅಂದ್ರ 5 ಜ್ಞಾನೇಂದ್ರಿಯಗಳು ಯಾವುದೇ ಇದು ಮಾಡಿದ್ರ ಅದಕ್ಕೆ ಏನಂತ ಕರಿತೀವಿ ನಾವು, ಕಾಂಕ್ರೀಟ್ ನೌನ್ ಅಂತ ಕರಿತೀವಿ, ಹೌದಾ. ಇನ್ನ ನೆಕ್ಸ್ಟ್ ಬರುವುದು ಯಾವ್ದಂದ್ರ ಅಬ್ಸ್ಟ್ರಾಕ್ಟ್ ನೌನ್, ಹೌದಾ. ಅಬ್ಸ್ಟ್ರಾಕ್ಟ್ ನೌನ್ ಇದು ಅಬ್ಸ್ಟ್ರಾಕ್ಟ್ ನೌನ್ ಆರ್ ದ ಅಪೋಸಿಟ್ ಆಫ್ ಕಾಂಕ್ರೀಟ್ ನೌನ್, ಅಂದ್ರೆ ಇದು ಕಾಂಕ್ರೀಟ್ ನೌನ್ ದ ಅಪೋಸಿಟ್ ಅದ. ಹೆಂಗತ್ತ, ಅಂಡ್ ದೇ ರೆಫರ್ ಟು ಕಾಂಕ್ರೀಟ್ ಎಮೋಷನ್ಸ್ ಅಂಡ್ ಐಡಿಯಾಸ್ that you can't see, touch, smell, hear, taste. ಅಂದ್ರ ನಮ್ಮ ಎಮೋಷನಲಿ ಇರ್ತದೆ ಇದು, ಅದನ್ನ ನಾವು ಟಚ್ ಮಾಡಿರಂಗಿಲ್ಲ, ಆಮೇಲೆ ಅದನ್ನ ಟೇಸ್ಟ್ ಮಾಡಿರಂಗಿಲ್ಲ, ಹಿಯರಿಂಗ್ ಮಾಡಿರಂಗಿಲ್ಲ, ಹೌದಾ. ಅಂದ್ರ ಜ್ಞಾನೇಂದ್ರಿಯಗಳಿಗಿಂತ ಹೊರಗಿಂದಿದು, ಜ್ಞಾನೇಂದ್ರಿಯಗಳಿಗೆ ಯಾವುದೇ ಟಚ್ ಮಾಡಂಗಿಲ್ಲ, ಅದಕ್ಕೆ ಏನಂತ ಕರಿತೀವಿ, ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ, ಹೌದಾ. ಎಕ್ಸಾಂಪಲ್ ನೋಡ್ರು, ಎಕ್ಸಾಂಪಲ್ ಲವ್, ಪ್ರೀತಿ, ಹೌದಾ. ಆಮೇಲೆ ಸಕ್ಸೆಸ್ ಸಾಧನೆ ಮಾಡುದು, ಆಮೇಲೆ ಕರೇಜ್, ಇವೆಲ್ಲ ಕಣ್ಣಿಗೆ ಕಾಣಿಸಂಗಿಲ್ಲ, ಟೇಸ್ಟ್ ಅನ್ಸಂಗಿಲ್ಲ, ಆಮೇಲೆ ಹಿಯರಿಂಗ್ ಇಲ್ಲ, ಹೌದಾ. ಇದೆಲ್ಲ ಒಳಗಿಂದ ಬರುವುದು ಇದು, ಹೌದಾ. ಭಾವನಾತ್ಮಕವಾದಂತ ಫೀಲಿಂಗ್ ಇದು, ಹೌದಾ. ಕರೇಜ್, ಧೈರ್ಯ ಏನ್ರ ಕಾಣಿಸ್ತದನ, ಅದನ್ನ ಟಚ್ ಮಾಡ್ತೀವನ, ಇಲ್ಲ. ಅದನ್ನ ಏನ್ರ ಕೇಳ್ತೀವನ, ಇಲ್ಲ. ಅದ್ರ ಸಲುವ ಫಾರ್ಗಿವ್ನೆಸ್ ಅಂದ್ರ ಮರೆವು, ಅಂಡ್ ಫ್ರೆಂಡ್ಶಿಪ್ ನಮ್ಗೆ ಖುಷಿ ಅನುಭವ ಆಗ್ತಿರ್ತದ, ಆಮೇಲೆ ಅದ್ರದ್ದು ಫೀಲಿಂಗೇ ಬೇರೆ ಇರ್ತದೆ. ಭಾವನಾತ್ಮಕವಾದಂತಹ ಒಂದು ಹೆಸರಿಗೆ ನಾವ್ ಏನಂತ ಕರಿತೀವಿ, ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ಎಕ್ಸಾಂಪಲ್, ಮೈ ಫ್ರೆಂಡ್ಶಿಪ್ ವಿತ್ ಮೈ ಫಾದರ್ ಗ್ರೀವ್ ಆಸ್ ಎ ಮೆಚೂರ್ಡ್ ಆಸ್ ಎ ಪರ್ಸನ್, ಹೌದಾ. ನೋಡ್ರಿ, ಫ್ರೆಂಡ್ಶಿಪ್ ಅನ್ನೋದು ಇದ್ರಾಗ ಏನು, ಅಬ್ಸ್ಟ್ರಾಕ್ಟ್ ನೌನ್. ದ ಮ್ಯಾನ್ ಶೋಸ್ ಗ್ರೇಟ್ ಪೇಷನ್ಸ್ ವಿತ್ ಹೀಸ್ ಎಲ್ಡರ್ಲಿ ಪೇಷಂಟ್, ಹೌದಾ. ಅಂದ್ರ ವಯಸ್ಸಾದಂತಹ ವ್ಯಕ್ತಿಗೆ ಅವ್ರು ಏನ್ ಮಾಡಿದ್ರು, ಭಾರಿ ತಾಳ್ಮೆಯಿಂದ ನೋಡಿದ್ರು. ಪೇಷನ್ಸ್ ಅನ್ನೋದು ಏನಿರ್ಲಿ ಅಬ್ಸ್ಟ್ರಾಕ್ಟ್ ನೌನ್, ಹೌದಾ. ಫಸ್ಟ್ ಏನ್ ನೋಡಿದ್ವಿ, ಪ್ರಾಪರ್ ನೌನ್ ನೋಡಿದ್ವಿ. ಪ್ರಾಪರ್ ನೌನ್ ಅಂದ್ರ ಒಂದು ಸ್ಪೆಸಿಫಿಕ್ ಹೆಸರನ್ನ ಗುರುತಿಸೋದು. ಈಗ ಡಾಕ್ಟರ್ ಅಬ್ದುಲ್ ಕಲಾಂ ಎಕ್ಸಾಂಪಲ್, ಹಂಗೆ ಜಸ್ಟ್ ಒಂದು ನಿಮ್ಗೆ ವಿವರಿಸ್ತೀನಿ ಆಲ್ಮೋಸ್ಟ್. ಆಮೇಲೆ ಕಾಮನ್ ನೌನ್, ಪ್ರೆಸಿಡೆಂಟ್ ಅನ್ನೋದು ಕಾಮನ್ ನೌನ್, ಯಾರು ಪ್ರೆಸಿಡೆಂಟ್ ಆಗಿರ್ತಾರ ಗೊತ್ತಿಲ್ಲ, ಅದು ಕಾಮನ್ ನೌನ್. ಆಮೇಲೆ ಕಾಂಕ್ರೀಟ್ ನೌನ್ ಅಂದ್ರೆ ಈಗ ಡಾಗ್ ಬರ್ಬೋದು, ಕ್ಯಾಟ್ ಬರ್ಬೋದು, ಟಚ್ ಮಾಡ್ತೀವಲ್ಲ. ಆಮೇಲೆ ಫೋನ್, ಹಿಯರಿಂಗ್ ಮಾಡ್ತೀವಿ. ಆಮೇಲೆ ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರ ಇದು ಅಟಿಟ್ಯೂಡ್, ಆಮೇಲೆ ಕರೇಜ್, ಲವ್, ಆಮೇಲೆ ಪೇಷನ್ಸ್, ಇವೆಲ್ಲ ಕಣ್ಣಿಗೆ ಕಾಣಲ್ಲ, ಬಟ್ ಫೀಲಿಂಗ್ ಒಳಗೆ ಫೀಲಿಂಗ್ ಆಗ್ತಿರ್ತಾವಲ್ಲ, ಅದಕ್ಕೆ ಏನಂತ ಕರಿತೀವಿ, ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ಇನ್ನು ಕಾಂಪೌಂಡ್ ನೌನ್ ಅಂದ್ರೆ ಏನಂತ ನೋಡ್ರು, ಕಾಂಪೌಂಡ್ ನೌನ್ ಆರ್ ಎ ಮೇಡ್ ಆಫ್ 2 or more words and can be written in 3 ways, ಹೌದಾ. 2 ಅಥವಾ 2ಕ್ಕಿಂತ ಹೆಚ್ಚಿನ ಇದು ಇರ್ತಾವ, ವರ್ಡ್ಸ್ ಇರ್ತಾವು. ದೇ ಕ್ಯಾನ್ ರಿಟರ್ನ್ ಆಸ್ 1 word, ಫಾರ್ ಎಕ್ಸಾಂಪಲ್ ಗ್ರೀನ್ ಹೌಸ್. ಅಂದ್ರ 2 ಶಬ್ದಗಳು ಇರ್ತಾವು, ಬಟ್ ಒಂದೇ ಮೀನಿಂಗ್, ಬೇರೆ ಮೀನಿಂಗ್ ಹೇಳ್ತದೆ 2 ಶಬ್ದ ಕೂಡಿ. ಅದಕ್ಕೆ ಏನಂತ ಕರಿತೀವಿ, ಕಾಂಪೌಂಡ್ ನೌನ್ ಅಂತ ಹೇಳ್ತೀವಿ. ಗ್ರೀನ್ ನಾವು ಪರ್ಟಿಕ್ಯುಲರ್ ಗ್ರೀನ್ ಹೌಸ್ ಪರ್ಟಿಕ್ಯುಲರ್ ಮಾಡಿದ್ವಿ ಅಂದ್ರ ಗ್ರೀನ್ ಬೇರೆ ಅರ್ಥ ಕೊಡ್ತದ, ಹೌಸ್ ಬೇರೆ ಅರ್ಥ ಕೊಡ್ತದ. ಬಟ್ ಗ್ರೀನ್ ಹೌಸ್ ಇತ್ತಂದ್ರ ಅದು ಏನಂತ ಕರಿತೀವಿ, ಹಸಿರು ಮನೆ ಪರಿಣಾಮ ಅಂತ ಕರಿತೀವಲ್ಲ. ಗ್ರೀನ್ ಹೌಸ್ ಬೇರೆ ಮೀನಿಂಗ್ ಕೊಡ್ತದ, ಅದಕ್ಕೆ ಏನಂತ ಕರಿತೀವಿ, ಕಾಂಪೌಂಡ್ ನೌನ್ಸ್ ಅಂತ ಕರಿತೀವಿ. ಸ್ಕೈ ಬೇರೆ ಇದು ಕೊಡ್ತದ, ಸ್ಕೇಪರ್ಸ್ ಬೇರೆ ಕೊಡ್ತದ. ಸ್ಕೇಪರ್ಸ್ ಅಂದ್ರ ಒಂದ್ ಅರ್ಥ ಕೊಡ್ತದ, ಹೌದಾ. ಸ್ಕೇಟ್ ಬೇರೆ ಅರ್ಥ ಕೊಡ್ತದ, ಬೋರ್ಡ್ ಅರ್ಥ ಕೊಡ್ತದ. 2 ಕೂಡ್ಸಿದ್ವಿ ಅಂದ್ರ ಬೇರೆ ಅರ್ಥ ಕೊಡ್ತದ. ಅದಕ್ಕೆ ನಾವ್ ಏನಂತ ಕರಿತೀವಿ, ಕಾಂಪೌಂಡ್ ನೌನ್ಸ್. 2 ನೌನ್ಸ್ ಕೂಡಿ ಬೇರೆ ಅರ್ಥ ಕೊಡೋದಕ್ಕ ಏನಂತ ಕರಿತೀವಿ, ಕಾಂಪೌಂಡ್ ನೌನ್ಸ್ ಅಂತ ಕರಿತೀವಿ. ದೇ ಕ್ಯಾನ್ ಬಿ ಜಾಯಿಂಡ್ ವಿತ್ ಎ ಹೈಪೀನ್, ಫಾರ್ ಎಕ್ಸಾಂಪಲ್ ಮದರ್ ಇನ್ ಲಾ. ಮದರ್ ಬೇರೆ
ಕೊಡ್ತದ ಅಲ್ಲ. ಮೇರಿ ಗೋ ಗ್ರೌಂಡ್ ಆರ್ ಸಿಸ್ಟರ್ ಇನ್ ಲಾ, ಇವೆಲ್ಲ ಏನು ಕಾಂಪೌಂಡ್ ನೌನ್ಸ್. ದೇ ಕ್ಯಾನ್ ಬಿ ರಿಟರ್ನ್ ವಿತ್ ಸಪ್ರೇಟ್ ವರ್ಡ್ಸ್ ಫ್ರಮ್ ಎಕ್ಸಾಂಪಲ್ ಐಸ್ ಕ್ರೀಮ್ ನೋಡ್ರಿ, ಐಸ್ ಬೇರೆ ಕ್ರೀಮ್ ಬೇರೆ. ಸ್ವಿಮ್ಮಿಂಗ್ ಪೂಲ್ ನೋಡ್ರಿ, ಬಸ್ ಸ್ಟಾಪ್, ಇಂಥವೆಲ್ಲ ಎರಡು ಶಬ್ದ ಕೂಡಿ ಬೇರೆ ಅರ್ಥ ಕೊಡೋದಕ್ಕೆ ಏನಂತ ಕರಿತೀವಿ, ಕಾಂಪೌಂಡ್ ನೌನ್ಸ್ ಅಂತ ಕರಿತೀವಿ. ಅರ್ಥ ಆಯ್ತತ್ ಅನ್ಕೋತೀನಿ, ಹೌದಾ? ನೀವು ಇಮ್ಯಾಜಿನ್ ಮಾಡ್ಕೋಬೇಕು, ಅಂಥವು ಸಾಕಷ್ಟು ನಮ್ಮ ಮುಂದೆ ಇರ್ತಾವ. ಈಗ ಟೈಮ್ ಟೇಬಲ್, ಟೈಮ್ ಬೇರೆ ಟೇಬಲ್ ಬೇರೆ, ಟೈಮ್ ಅರ್ಥ ಬೇರೆ ಇರ್ತದ, ಟೇಬಲ್ ಬೇರೆ ಇರ್ತದ, ಹೌದಾ? ಹಿಂಗ್ ಸಾಕಷ್ಟು ನಮ್ಮ ದಿನನಿತ್ಯ ಜೀವನದಾಗ ನಾವು ಇಂಗ್ಲಿಷನ್ನ ಬಳಸ್ತೀವಿ, ಪ್ರತಿಯೊಬ್ರು ಬಳಸ್ತೀವಿ, ಹೌದಾ? ಅದ್ರ ಸಲುವಾಗಿ ನಾವು ಏನ್ ಮಾಡ್ತೀವಿ, ನಾವು ಎಕ್ಸಾಮ್ ಪಾಸ್ ಈ ಸ್ಪಾಟಿಂಗ್ ಎರರ್ ಅಂತ ಬರ್ತದ, ನಮಗೆ ಹೆಂಗ್ ಯೂಸ್ ಅದ್ರಿ? ಸ್ಪಾಟಿಂಗ್ ಎರರ್ ಅಂತ ಕೇಳ್ತಾರ, ಹೌದಾ? ನೇವಿ ಕರ್ದಾರ, ಅದ್ರಾಗ ಇಂಗ್ಲಿಷ್ ಗ್ರಾಮರ್ ಐತಿ. ಆಮೇಲೆ SSC MTS ಕರ್ದಾರಲ್ಲ, ಅದ್ರಾಗ ಇಂಗ್ಲಿಷ್ ಗ್ರಾಮರ್ ಅದ. ಆಮೇಲೆ VA ಎಕ್ಸಾಮ್ನಾಗ ಅದ. ಆಮೇಲೆ PDO ಆಗದ, ಹೌದಾ? ಆಮೇಲೆ KS ಮೇನ್ಸಿಗ, ಪ್ರಿಲಿಮ್ಸಿಗಿಲ್ಲ ಮೇನ್ಸಿಗದ. ಅದ್ರ ಸಲುವಾಗಿ ನಾವೇನ್ ಮಾಡ್ಬೇಕು, ಹಿಂಗ್ ಡಿಟೇಲ್ ಆಗಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೋತ ಹೋದ್ವಿ ಅಂದ್ರ ನಮಗ ಇದ್ರಾಗ ಸೆಂಟೆನ್ಸ್ ಕೊಟ್ಟು ಎರರ್ ಯಾವುದು ಅಂತ ಕೇಳ್ತಾರ, ಈ ಎರರ್ ಗೊತ್ತಿತ್ತು ಅಂದ್ರೆ ನಾವು ಹಾಕ್ಬಹುದು, ಹೌದಾ? ಅದಕ್ಕೆ ಮೊದಲು ಏನ್ ಮಾಡ್ಬೇಕು, ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೋಬೇಕು. ಕಲೆಕ್ಟಿವ್ ನೌನ್ ನೋಡ್ರಿ, ಕಲೆಕ್ಟಿವ್ ನೌನ್ ಅಂದ್ರೆ ಏನೈತ್ ನೋಡ್ರು. ಕಲೆಕ್ಟಿವ್ ನೌನ್ ರೆಫರ್ ಟು ಎ ಗ್ರೂಪ್ ಆರ್ ಎ ನಂಬರ್ ಆಫ್ ಪೀಪಲ್ ಆರ್ ಥಿಂಗ್ಸ್, ಹೌದಾ? ಒಂದು ಕಲೆಕ್ಟಿವ್ ನೌನ್ ಗ್ರೂಪ್ ಆಫ್ ನಂಬರ್ಸ್, ಪೀಪಲ್ಸ್ ಗ್ರೂಪ್, ಥಿಂಗ್ಸ್ ಗ್ರೂಪ್, ಇದಕ್ಕೆ ಏನಂತ ಕರಿತೀವಿ, ಕಲೆಕ್ಟಿವ್ ನೌನ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡೋಣ. ಅಡೋಲೆಸೆನ್ಸ್ ಟೀಮ್, ಕ್ಲಾಸ್, ಫೇರ್, ಬೆಂಚ್, ಗ್ಯಾಂಗ್, ಹೌದಾ? ಅಡೋಲೆಸೆನ್ಸ್ ಟೀಮ್ ಅಂದ್ರ ಈಗ ಹರೆಯದ ಒಂದು ಟೀಮ್, ಹರೆಯ ವ್ಯಕ್ತಿಗಳ ಒಂದು ಟೀಮ್ ಕರಿತೀವಿ. ಕ್ಲಾಸ್ ರೂಮ್ ಒಂದು ಟೀಮೇ ಇರ್ತದಲ್ಲ, ಕಲೆಕ್ಟಿವ್, ಬಹಳಷ್ಟು ಸ್ಟೂಡೆಂಟ್ಸ್ ಇರ್ತಾವಲ್ಲ. ಮತ್ತೆ ಫೇರ್ ಅಂದ್ರೆ ಯಾವಾಗ್ಲೂ ಜೋಡಿ ಎತ್ತುಗಳೇ ಇರ್ತಾವ, ಈಗ ಚಪ್ಪಲ್ಲ ಎತ್ತು, ಆಮೇಲೆ ಅವೆಲ್ಲ ನೋಡಿದ್ರೆ ಫೇರ್. ಆಮೇಲೆ ಬೆಂಚ್ ಅಂದ್ರೆ ಬಹಳಷ್ಟು ಗೊಂಚಲ. ಆಮೇಲೆ ಗ್ಯಾಂಗ್, ಹೌದಾ? ಗ್ಯಾಂಗ್ ಅಂತ ಕರಿತೀವಿ, ಥೀಫ್ ಗ್ಯಾಂಗ್, ಆಮೇಲೆ ಚಿಲ್ಡ್ರನ್ ಗ್ಯಾಂಗ್, ಹಿಂಗ್ ಕರಿತಿರ್ತೀವಲ್ಲ, ಹೌದಾ? ಅದಕ್ಕೆ ಏನಂತ ಕರಿತೀವಿ, ಕಲೆಕ್ಟಿವ್ ನೌನ್ಸ್. ಅಂದ್ರೆ ಬಹಳಷ್ಟು ವ್ಯಕ್ತಿಗಳಿದ್ದು ಒಂದೇ ಹೆಸರಲ್ಲೇ ಕರಿತಿದ್ವಿ ಅಂದ್ರೆ, ಈಗ ನೋಡ್ರಿ ಎಕ್ಸಾಂಪಲ್ ಆರ್ಮಿ ಬರ್ತದ, ಯಾಕಂದ್ರೆ ಗ್ರೂಪ್ ಆಫ್ ಸೋಲ್ಜರ್, ಹೌದಾ? ಆಮೇಲೆ ಕ್ಲಾಸ್ ರೂಮ್, ಇವೆಲ್ಲ ಏನು ಕಲೆಕ್ಟಿವ್ ನೌನ್. ಇನ್ನು ಕೌಂಟೇಬಲ್ ನೌನ್ ಕ್ಯಾನ್ ಬಿ ಕೌಂಟೆಡ್ ವೆದರ್ ಸಿಂಗುಲರ್ ಆರ್ ಪ್ಲೂರಲ್. ಎಷ್ಟೇ ಇರಲಿ ಅವು ಕೌಂಟೇಬಲ್. ಈಗ 1 ಡಜನ್ ಅಂತ ಕರಿತೀವಲ್ಲ, 12 ಇರ್ತೇವು ಅಂತ ಕೌಂಟೇಬಲ್, ಹೌದಾ? 1000 ಇರ್ತಾವು, 100 ಚಿಲ್ಡ್ರನ್ಸ್ ಆರ್ ದೇರ್, 1000 ಪೀಪಲ್ಸ್ ಆರ್ ದೇರ್. ಇವಕ್ಕೆಲ್ಲ ಏನು ಬಹಳಷ್ಟರ ಇರ್ಲಿ, 1 2 ಸಿಂಗುಲರ್ ಇರ್ಲಿ, ಅದನ್ನ ಏನ್ ಮಾಡ್ತೀವಿ, ಕೌಂಟ್ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಕೌಂಟೇಬಲ್ ನೌನ್ಸ್ ಅಂತ ಕರಿತೀವಿ. ಸಮ್ ಎಕ್ಸಾಂಪಲ್ ಫಾರ್ ಕೌಂಟೇಬಲ್ ನೌನ್ಸ್ ಆರ್ ಆಪಲ್, ಹೌದಾ? ಸ್ಪ್ಯಾನರ್, ಸಾಂಗ್ಸ್ ಆರ್ ಬುಕ್ಸ್, ಹೌದಾ? ಇದು ಏನು ಕೌಂಟ್ ಮಾಡ್ಬೋದು, ನಾವು ಎಣಿಸ್ಬೋದು. ಕೌಂಟೇಬಲ್ ನೌನ್ಸ್ ಕ್ಯಾನ್ ಬಿ ಯೂಸ್ ವಿತ್ ಎ ನಂಬರ್ ಆರ್ ಎ ಅಂಡ್ ಆನ್ ಬಿಫೋರ್ ಇಟ್. ಅಂದ್ರೆ ಆರ್ಟಿಕಲ್ ಬರ್ತದಲ್ಲ, ಅದ್ರಾಗ ನಾವು ಕೌಂಟೇಬಲ್ ಇತ್ತು ಅಂತಂದ್ರೆ ಅಲ್ಲಿ ಏನ್ ಯೂಸ್ ಮಾಡ್ತೀವಿ ಅಂದ್ರೆ ಎ ಆನ್ ಅದ್ರ ಬಿಫೋರ್ ಯೂಸ್ ಮಾಡ್ತೀವಿ. ದ ಟೆಕ್ಸ್ಟ್ ಬುಕ್ ಹ್ಯಾಸ್ 4 ಸ್ಪ್ಯಾನರ್ಸ್. ಟೆಕ್ಸ್ಟ್ ಬುಕ್ ಎಷ್ಟು ಅದಾವ, 4 ಸ್ಪ್ಯಾನರ್ಸ್ ಅದಾವು ಅಂತ ಹೇಳ್ತಾರೆ. ಎಕ್ಸಾಂಪಲ್ ಈಗ ನೋಡ್ರಿ, ಎರಡನೇದು ಅನ್ಕೌಂಟೇಬಲ್ ನೌನ್ ಬರ್ತದೆ. ಇದು ಅನ್ಕೌಂಟೇಬಲ್ ನೌನ್. ಇದು ಇಲ್ಲೇ ಏನೋ ಸ್ವಲ್ಪ ಇದ್ರ ಮಿಸ್ಟೇಕ್ ಆಗ್ಯದ. ಅನ್ಕೌಂಟೇಬಲ್ ನೌನ್ ಅಂದ್ರೆ ಯು ಕಾಂಟ್ ಕೌಂಟ್, ನಾವು ಕೌಂಟ್ ಮಾಡಕ್ ಆಗದೆ ಇರಷ್ಟು.
ಈಗ ನೋಡ್ರಿ ಸ್ವೈಲ್. ಸ್ವೈಲ್ ಅಂದ್ರೆ ಅದನ್ನ ಕೌಂಟ್ ಮಾಡಕ್ ಆಗ್ತದ? ಇಲ್ಲ. ಸ್ಟಾರ್ಸ್, ಸ್ಟಾರ್ಸ್ ಅನ್ನ ಕೌಂಟ್ ಮಾಡಕ್ ಆಗ್ತದ? ಇಲ್ಲ. ಅದಕ್ಕೆ ಏನಂತ ಕರಿತಾರ? ಆಮೇಲೆ ಐಡಿಯಾಸ್ ಕೌಂಟ್ ಮಾಡಕ್ ಆಗ್ತದ? ಇಲ್ಲ. ಆಮೇಲೆ ಡೇರಿಂಗ್ ಅಂದ್ರ ಧೈರ್ಯ ಕೌಂಟ್ ಮಾಡಕ್ ಆಗ್ತದ? ಇಲ್ಲ. ಫೀಲಿಂಗ್, ಹ್ಯಾಪಿನೆಸ್, ಹ್ಯಾಪಿನೆಸ್ ಕೌಂಟ್ ಮಾಡಕ್ ಆಗ್ತದ? ಇಲ್ಲ. ಅದಕ್ಕೆ ಏನಂತ ಕರಿತೀವಿ? ಅನ್ಕೌಂಟೇಬಲ್ ನೌನ್ಸ್ ಅಂತ ಕರಿತೀವಿ. ಯು ಕಾಂಟ್ ಕೌಂಟ್, ಯು ಕಾಂಟ್ say I have be counted. Then you have say I have 4 ವಾಟರ್. ಇದು ವಾಟರ್ ಅನ್ನ ಕೌಂಟ್ ಮಾಡ್ತೀವನ? ಇಲ್ಲ. ಯು ಕಾಂಟ್ ಕೌಂಟ್ ಇನ್ಫಾರ್ಮೇಶನ್ ನೌನ್ ಆಸ್ ವಾಟರ್. ಸೇ ಐ ಹ್ಯಾವ್ 4 ಇನ್ಫಾರ್ಮೇಶನ್. ಆಕ್ಸಿಜನ್ ಕೌಂಟ್ ಮಾಡಕ್ಕಾಗಲ್ಲ. ಹ್ಯಾವ್ 4 ಪೀಸಸ್ ಆಫ್ ಇನ್ಫೋ. ಇಲ್ಲ ಅದು ನೋಡ್ರಿ ಕರೆಕ್ಟ್ ಆಗಿ ನಾನ್ ಕೌಂಟೇಬಲ್ ನೌನ್ಸ್. ಹೌದಾ? ನಾನ್ ಕೌಂಟೇಬಲ್ ನೌನ್ಸ್ ಕೆನಾಟ್ ಬಿ ಕೌಂಟೆಡ್. ದೇ ಆಫ್ಟನ್ ರೆಫರ್ ಟು ಸಬ್ಸ್ಟೆನ್ಸ್, ಲಿಕ್ವಿಡ್, ಅಬ್ಸ್ಟ್ರಾಕ್ಟ್, ಐಡಿಯಾ. ಅಂದ್ರೆ ಲಿಕ್ವಿಡ್ ಅನ್ನ, ಮಿಲ್ಕ್, ಆಮೇಲೆ ವಾಟರ್, ಇನ್ಫಾರ್ಮೇಶನ್, ಅಡ್ವೈಸ್, ಆಕ್ಸಿಜನ್, ಇದನ್ನೇನ್ರ ಕೌಂಟ್ ಮಾಡಕ್ ಆಗ್ತದನ್ನ? ಇದಕ್ಕೆ ನಾವ್ ಏನಂತ ಕರಿತೀವಿ? ಅನ್ಕೌಂಟೇಬಲ್ ನೌನ್ಸ್ ಅಂತ ಕರಿತೀವಿ. ನಾನ್ ಕೌಂಟೇಬಲ್ ನೌನ್ಸ್. ನಾವ್ ಎಷ್ಟು ನೋಡಿದ್ವಿ? 8 ನೌನ್. ನೌನ್ ಅಂದ್ರೆ ಏನು ಅಂತ ನೋಡಿದ್ವಿ. ಹೌದಾ? ನೌನ್ ಅಂದ್ರೆ ಏನು? ಪರ್ಸನ್, ಪ್ಲೇಸ್, ಥಿಂಗ್ಸ್ ಬಗ್ಗೆ ಏನು ಅದ್ರ ಹೆಸರನ್ನು ಹೇಳೋದಕ್ಕೆ ನೌನ್ ಅಂತ ಕರಿತೀವಿ. ಹೌದಾ? 8 ಟೈಪ್ಸ್ ಆಫ್ ನೌನ್ಸ್ ನೋಡಿದ್ವಿ. ಹೌದಾ? ನೌನ್ ಬಗ್ಗೆ ಡಿಟೇಲ್ ತಿಳ್ಕೊಂಡೇವಿ. ನೆಕ್ಸ್ಟ್ ವಿಡಿಯೋದಾಗ, ಪಾರ್ಟ್ 3 ವಿಡಿಯೋದಾಗ ಎದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತಂದ್ರ ಪ್ರನೌನ್ ಬಗ್ಗೆ ತಿಳ್ಕೊಳ್ಳೋಣ. ಹೌದಾ? ಥ್ಯಾಂಕ್ ಯು. ಇನ್ನೊಂದು ಇನ್ಫಾರ್ಮೇಶನ್ ಏನಂತಂದ್ರ, ಎಲ್ಲರೂ ಈಗ SSC MTS ಕಾಲ್ಫಾರ್ ಮಾಡ್ಯಾರ. ಎಲ್ಲರೂ ಏನ್ ಮಾಡ್ರಿ? ಅಪ್ಲಿಕೇಶನ್ ಅನ್ನ ತಪ್ಪದೆ ಹಾಕ್ರಿ. ಎಲ್ಲಾರು ಭಯ ಪಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಕನ್ನಡ ಮೀಡಿಯಂದಾಗ ಇರ್ತದ. ಆಮೇಲೆ RPF, ಆಮೇಲೆ ನೇವಿ, ಈ SSC MTS ಯಾರ್ಯಾರು ಹಾಕಿರಲ್ಲ, ನಮ್ದು ಸೂರ್ಯ ಕರಿಯರ್ ಅಕಾಡೆಮಿ ಅಂತ ವಿಜಯಪುರ್ನಾಗ ಅದ. ಬಂದು ನೀವು ಅವಶ್ಯಕವಾಗಿ ಭೇಟಿ ನೀಡ್ರಿ. ಇಲ್ಲಿ ವಾತಾವರಣ, ಆಮೇಲೆ ಇಲ್ಲಿಯ ಊಟ, ವಸತಿ ಎಲ್ಲ ಸೌಲಭ್ಯಗಳು ಲಭ್ಯ ಅದಾವು. ಆಮೇಲೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಲಭ್ಯವಿರೋದ್ರಿಂದ ಬಂದು ಇದರ ಅವಕಾಶವನ್ನ ಸದುಪಯೋಗ ಮಾಡ್ಕೋರಿ. ಇಷ್ಟು ಹೇಳಿ ನಾನು ನಿಮ್ಗೆ ಧನ್ಯವಾದಗಳನ್ನು ಹೇಳ್ತೀನಿ.